ಎಸ್ ಪಾಕಿಸ್ತಾನಕ್ಕೆ ಉತ್ತರವನ್ನ ಕೊಡೋದಕ್ಕೆ ಅದರಲ್ಲೂ ಈ ಬಾರಿ ಒಂದು ಖಡಕ್ ಆದಂತ ಉತ್ತರ ಕೊಡೋದಕ್ಕೆ ಭಾರತ ಸಕಲ ರೀತಿಯಲ್ಲೂ ಕೂಡ ಸಿದ್ಧವಾಗ್ತಾ ಇದೆ. ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ. ಮತ್ತೊಂದು ಕಡೆ ಜಲ ಯುದ್ಧವನ್ನ ಸಾರಿದೆ ಭಾರತ. ಇವೆಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನ್ಯೂಸ್ ಡೆಸ್ಕ್ ಇಂದ ಶಶಿಶೇಖರ್ ಸಂಪರ್ಕದಲ್ಲಿದ್ದಾರೆ. ಶಶಿಶೇಖರ್, ಭಾರತ ನಡೆಸ್ತಾ ಇರುವಂತಹ ತಯಾರಿ ಪಹಲ್ಗಾಮ್ ಅಟ್ಯಾಕಿನ ನಂತರ ಸರ್ಕಾರದ ಮಟ್ಟದಲ್ಲಿ ನೋಡ್ತಾ ಹೋದ್ರೆ ಬ್ಯಾಕ್ ಟು ಬ್ಯಾಕ್ ಸಭೆಗಳಾಗ್ತಾ ಇದೆ. ಗಡಿಯಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ, ಸೇನೆಯ ಸಿದ್ಧತೆ ಹೇಗಿದೆ, ಪಾಕಿಸ್ತಾನದ ಸಿದ್ಧತೆ ಯಾವ ರೀತಿ ಇದೆ, ಇವೆಲ್ಲದರ ಬಗ್ಗೆ ಪ್ರಧಾನಿ ಅಪ್ಡೇಟ್ ಅನ್ನ ತಗೋತಾ ಇದ್ದಾರೆ ಸೇನೆಯ ಮುಖ್ಯಸ್ಥರಿಂದ. ಒಂದ್ ಕಡೆ ಇದಾದ್ರೆ ಪಾಕಿಸ್ತಾನ ಕೂಡ ಬ್ಯಾಕ್ ಟು ಬ್ಯಾಕ್ ತಯಾರಿ ನಡೆಸಿದೆ. ಅದರ ಜೊತೆಗೆ ಭಾರತ ಸಾರಿರುವಂತಹ ಜಲಯುದ್ಧ, ಇವೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಹೇಳೋದಾದ್ರೆ. ಶ್ವೇತಾ, ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಮನೆಯಲ್ಲಿ ಯುದ್ಧ ಸನ್ನದ್ಧತೆಗೆ ಸಂಬಂಧಪಟ್ಟಂತೆ ಒಂದು ಸಭೆ ನಡೀತಾ ಇದೆ. ಈಗ ನಡೀತಿರುವಂತಹ ಸಭೆ ಇದು. ರಕ್ಷಣಾ ಇಲಾಖೆಯ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರನ್ನು ತಮ್ಮ ಮನೆಗೆ ಕರೆಸಿಕೊಂಡು ಯುದ್ಧ ಸನ್ನದ್ಧತೆಯ ಬಗ್ಗೆ ಪ್ರಧಾನಿ ಮೋದಿ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಶನಿವಾರ ಸಂಜೆ ನೌಕಾಸೇನೆಯ ಮುಖ್ಯಸ್ಥರ ಜೊತೆ ನರೇಂದ್ರ ಮೋದಿ ಸಭೆಯನ್ನು ಮಾಡಿದರು. ಇದಾದ ನಂತರ ನಿನ್ನೆ ವಾಯುಸೇನೆ ಮುಖ್ಯಸ್ಥರ ಜೊತೆಗೆ ಸಭೆಯನ್ನು ಮಾಡಿದರು. ಈಗ ರಕ್ಷಣಾ ಇಲಾಖೆಯ ಕಾರ್ಯದರ್ಶಿಯವರ ಅವರನ್ನು ಮನೆಗೆ ಕರೆಸಿಕೊಂಡು ನರೇಂದ್ರ ಮೋದಿ ಮಾತನಾಡ್ತಾ ಇದ್ದಾರೆ. ವಿಷಯ ಯುದ್ಧ ಸನ್ನದ್ಧತೆಯ ಬಗ್ಗೆ ಮೂರೂ ಸೇನೆಯ ಮುಖ್ಯಸ್ಥರುಗಳು ಯಾವ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅನ್ನುವುದರ ಬಗ್ಗೆ ಮಾಹಿತಿಯನ್ನು ಪಡೆಯುವ ನಿಟ್ಟಿನಲ್ಲಿ ಈ ಸಭೆ ನಡೀತಾ ಇದೆ. ಸಿರೀಸ್ ಆದಂತಹ ಮೀಟಿಂಗ್ ನಡೀತಾ ಇದ್ದಾವೆ. ಇವತ್ತಿಗೆ 12ನೇ ದಿನ ಪಹಲ್ಗಾಮ್ ದಾಳಿಯಾದ ನಂತರ ದಾಳಿಗೆ ಖಚಿತವಾದ ಉತ್ತರವನ್ನು ಕೊಡ್ತೀವಿ ಅಂತ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ನಿನ್ನೆ ರಾಜನಾಥ್ ಸಿಂಗ್ ಮಾತನಾಡ್ತಾ ಹೇಳಿದರು, ನಿಮ್ಮ ಮನಸ್ಸಿನಲ್ಲಿ ಯಾವ ಭಾವನೆ ಇದೆ ಆ ಭಾವನೆಯನ್ನು ಈಡೇರಿಸುವ ಕೆಲಸ ಆಗುತ್ತೆ ನರೇಂದ್ರ ಮೋದಿಯವರ ಸರ್ಕಾರದಿಂದ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಪ್ರತೀಕಾರದ ಮಾತನ್ನು ಮೊದಲಿಗೆ ನರೇಂದ್ರ ಮೋದಿ ಅವರು ಹೇಳಿದರು. ಅದಾದ ನಂತರ ಅಮಿತ್ ಶಾ ಮಾತನಾಡಿದ್ರು. ನಿನ್ನೆ ರಾಜನಾಥ್ ಸಿಂಗ್ ಮಾತನಾಡಿದ್ದಾರೆ. ಕಳೆದ 12 ದಿನಗಳಿಂದ ಸಿರೀಸ್ ಆದಂತಹ ಮೀಟಿಂಗ್ಗಳಾಗ್ತಾ ಇದ್ದಾವೆ. ಭದ್ರತಾ ಸಂಪುಟ ಸಮಿತಿಯ 2 ಸಭೆಗಳಾಗಿದ್ದಾವೆ. ಅದಾದ ನಂತರ ಸೇನಾಪಡೆಯ ಮುಖ್ಯಸ್ಥರುಗಳನ್ನು ತಮ್ಮ ಮನೆಗೆ ಕರೆಸಿಕೊಂಡು ಪ್ರಧಾನಿ ನರೇಂದ್ರ ಮೋದಿ ನಿರಂತರವಾಗಿ ಸಭೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನರೇಂದ್ರ ಮೋದಿ ಸೇನಾಪಡೆಗಳಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ದಾಳಿಯ ಸ್ಥಳ, ಗುರಿ ಮತ್ತು ಸಮಯವನ್ನು ನೀವು ನಿರ್ಧಾರ ಮಾಡಿ ಮತ್ತು ಯಾವ ರೀತಿಯ ದಾಳಿ ಅನ್ನೋದು ನಿಮಗೆ ಬಿಟ್ಟಿದ್ದು ಅಂತ ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಇದಾದ ನಂತರ ಸೇನಾಪಡೆಗಳು ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾವೆ. ಈಗಾಗಲೇ ವಾಯುಸೇನೆ ಆಪರೇಷನ್ ಆಕ್ರಮಣ ಹೆಸರಿನಲ್ಲಿ ಯುದ್ಧ ತಾಲೀಮನ್ನು ಮಾಡ್ತಾ ಇದೆ. ಜೊತೆಗೆ ಉತ್ತರ ಪ್ರದೇಶದ ಗಂಗಾ ಎಕ್ಸ್ಪ್ರೆಸ್ ವೇನಲ್ಲಿ ಎಮರ್ಜೆನ್ಸಿ ಫ್ಲೈಟ್ ಲ್ಯಾಂಡಿಂಗ್ ಕಸರತ್ತನ್ನು ಕೂಡ ಮಾಡಿದ್ವು. ಇನ್ನು ನೌಕಾಸೇನೆ ಅರಬ್ಬಿ ಸಮುದ್ರದಲ್ಲಿ ಕಸರತ್ತು ಮಾಡ್ತಾ ಇದೆ. ಸೇನೆ ಕಾಶ್ಮೀರದ ಕಾಡುಗಳಲ್ಲಿ ತಪ್ಪಿಸಿಕೊಂಡಿರುವಂತಹ ಉಗ್ರರಿಗೆ ಹುಡುಕಾಟವನ್ನು ಮಾಡ್ತಾ ಇದೆ. ಮೂರೂ ಸೇನಾಪಡೆಗಳಿಂದಲೂ ಕೂಡ ಪಾಕಿಸ್ತಾನದ ಮೇಲೆ ನಡೆಯಲಿರುವಂತಹ ಸಂಭಾವ್ಯ ಮಿಲಿಟರಿ ಕಾರ್ಯಾಚರಣೆಯ ಬಗ್ಗೆ ಅಗತ್ಯ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾವೆ. ಇದುವರೆಗೆ ಭಾರತ ಪಾಕಿಸ್ತಾನದ ಮೇಲೆ ನಾವೊಂದು ಮಿಲಿಟರಿ ಕಾರ್ಯಾಚರಣೆಯನ್ನು ಮಾಡ್ತೀವಿ ಅಂತ ಅಧಿಕೃತವಾಗಿ ಹೇಳಿಲ್ಲ. ಭಾರತ ಹೇಳಿರೋದೇನು, ಪಹಲ್ಗಾಮ್ ದಾಳಿಯ ಹಿಂದೆ ಯಾರ ಕೈವಾಡ ಇದೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೀವಿ, ಅವರನ್ನು ಶಿಕ್ಷಿಸದೆ ಬಿಡೋದಿಲ್ಲ ಅಂತ ಮೋದಿ ಅವರು ಹೇಳಿದ್ದು ಅದೇ, ಅಮಿತ್ ಶಾ ಹೇಳಿದ್ದು ಅದೇ ಮತ್ತು ರಾಜನಾಥ್ ಸಿಂಗ್ ಅವರು ಹೇಳಿದ್ದು ಅದೇ. ಯುದ್ಧದ ಬಗ್ಗೆ ಅಧಿಕೃತವಾಗಿ ಭಾರತ ಮಾತನಾಡೇ ಇಲ್ಲ. ಉಗ್ರರ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ವಿಷಯವಾಗಿ ಮಾತನಾಡಿರೋದು 3 ಜನ, ಮೋದಿ, ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್. ಆದರೆ ಪಾಕಿಸ್ತಾನದ ವಿರುದ್ಧ ದಾಳಿ ಮಾಡ್ತೀವಿ ಅಂತ ಆಗಲಿ, ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡ್ತೀವಿ ಅಂತಾಗಲಿ ಹೇಳಿಲ್ಲ. ಉಗ್ರರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಅದು ಪರೋಕ್ಷವಾಗಿ ಪಾಕಿಸ್ತಾನದ ವಿರುದ್ಧ ಸೇನಾ ಕಾರ್ಯಾಚರಣೆ ಅನ್ನುವಂತಹ ಅರ್ಥವೇ ಬರುತ್ತೆ. ಆದರೆ ಪಾಕಿಸ್ತಾನದಲ್ಲಿ ಭಾರತ ಯಾವುದೇ ಕ್ಷಣದಲ್ಲಿ ಪಾಕಿಸ್ತಾನದ ಮೇಲೆ ದಾಳಿಯಾಗಬಹುದು ಅನ್ನುವಂತಹ ಭೀತಿ ಇದೆ. ಮೊದಲ ದಿನದಿಂದಲೇ ಪಾಕಿಸ್ತಾನದ ಪ್ರಮುಖ ಸಚಿವರುಗಳು ಮಾತನಾಡ್ತಾ ಇದ್ದಾರೆ. ಪ್ರಧಾನಿ ಶಹಬಾಜ್ ಶರೀಫ್ ಅವರೇ ಮಾತನಾಡಿದ್ರು. ಅಂದರೆ ಭಾರತ ಒಂದು ವೇಳೆ ದಾಳಿ ಮಾಡಿದ್ರೆ ಸೂಕ್ತ ಉತ್ತರ ಕೊಡ್ತೀವಿ ಅಂತ ಪ್ರಧಾನಿಗಳು ಮಾತನಾಡಿದ್ರು. ಅದಾದ ನಂತರ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ನಮ್ಮ ಬಳಿ ನ್ಯೂಕ್ಲಿಯರ್ ವೆಪನ್ ಇದೆ ಅಂತ ಅವರು ಮಾತಾಡಿದ್ರು. ಬಹುತೇಕ ಹಲವು ರಾಜಕಾರಣಿಗಳು ಭಾರತ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಅಣ್ವಸ್ತ್ರವನ್ನು ಪ್ರಯೋಗ ಮಾಡ್ತೀವಿ ಅನ್ನುವ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅಂದರೆ ಒಂದು ರೀತಿಯಲ್ಲಿ ಭಾರತ ಮಾಡಬಹುದಾದಂತಹ ಸಂಭಾವ್ಯ ದಾಳಿಯನ್ನು ತಡೆಯೋದಕ್ಕೆ ಪಾಕಿಸ್ತಾನ ಇನ್ನಿಲ್ಲದ ಪ್ರಯತ್ನವನ್ನು ಮಾಡ್ತಾ ಇದೆ. ಒಂದು, ನಾವು ಪ್ರತಿ ದಾಳಿಗೆ ಸಿದ್ಧ ಇದ್ದೀವಿ ಅನ್ನೋದು, ಜೊತೆಗೆ ಕಳೆದ 11 ದಿನಗಳಿಂದ ನಿರಂತರವಾಗಿ ಪಾಕ್ ಆಕ್ರಮಿತ ಕಾಶ್ಮೀರದಿಂದ ಕದನ ವಿರಾಮದ ಉಲ್ಲಂಘನೆಯ ಘಟನೆಗಳಾಗ್ತಾ ಇದೆ. 11 ರಾತ್ರಿ ನಿರಂತರವಾದಂತಹ
ಕದನ ವಿರಾಮದ ಉಲ್ಲಂಘನೆಯ ಘಟನೆಗಳಾಗಿದೆ, ಅಂದರೆ ಶಾರ್ಟ್ ಫೈರಿಂಗ್ಗಳಾಗ್ತಾ ಇದ್ದಾವೆ. ಅದು ಅಂದರೆ ನಾವು ಭಾರತ ಯುದ್ಧ ಮಾಡಿದ್ರೆ ನಾವು ರೆಡಿ ಇದ್ದೀವಿ ಅಂತ ತೋರಿಸಿಕೊಳ್ಳುವಂತಹ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಇದರ ಜೊತೆಗೆ ಒಂದು ಕಡೆ ಯುದ್ಧ ಮಾಡೋದಕ್ಕೆ ನಾವು ರೆಡಿ ಅಂತ ಪಾಕಿಸ್ತಾನದ ರಾಜಕಾರಣಿಗಳು ಹೇಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಇನ್ನೊಂದು ಕಡೆ ಯುದ್ಧ ನಿಲ್ಲಿಸಬೇಕು ಅನ್ನುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಈಗಾಗಲೇ ಪಾಕಿಸ್ತಾನದ ಅಮೆರಿಕನ್ ರಾಯಭಾರಿ ಟ್ರಂಪ್ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ, ಭಾರತ ಪಾಕಿಸ್ತಾನದ ಮೇಲೆ ಮಿಲಿಟರಿ ಕಾರ್ಯಾಚರಣೆಯನ್ನು ಮಾಡದಂತೆ ತಡಿಬೇಕು ಅಂತ ಅಮೆರಿಕಕ್ಕೆ ಒತ್ತಾಯ ಆಗ್ತಾ ಇದೆ. ಜೊತೆಗೆ ಸೌದಿ ಅರೇಬಿಯಾ ಮತ್ತು ಇರಾನ್ ಎರಡೂ ಸರ್ಕಾರಗಳಿಗೆ ಈ ವಿಷಯದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯಸ್ಥಿಕೆಯನ್ನು ವಹಿಸಬೇಕು ಅಂತ ಮನವಿಯನ್ನು ಮಾಡ್ತಾ ಇದೆ. ಭಾರತ ಅರಬ್ ರಾಷ್ಟ್ರಗಳ ಜೊತೆ ಉತ್ತಮವಾದಂತಹ ಸಂಬಂಧವನ್ನು ಹೊಂದಿದೆ. ಸೌದಿ ಅರೇಬಿಯಾ ಮತ್ತು ಇರಾನ್ ಮಧ್ಯೆ ಭಾರತದ ಸಂಬಂಧ ಚೆನ್ನಾಗಿದೆ. ಇಂತಹ ಸಂದರ್ಭದಲ್ಲಿ ಮುಸ್ಲಿಂ ಬ್ರದರ್ಹುಡ್ನ ನೆಪದಲ್ಲಿ ಪಾಕಿಸ್ತಾನ ಯುದ್ಧವನ್ನು ತಪ್ಪಿಸಿಕೊಳ್ಳೋದಕ್ಕೆ ಇರಾನ್ ಮತ್ತು ಸೌದಿ ಅರೇಬಿಯಾದ ಮೇಲೆ ಒತ್ತಡವನ್ನು ಹೇರ್ತಾ ಇದೆ. ಭಾರತದ ಜೊತೆಗೆ ಮಾತನಾಡಿ ಅಂತ ಹಲವು ಯುರೋಪಿಯನ್ ದೇಶಗಳು ಕೂಡ ಹೇಳ್ತಾ ಇದ್ದಾವೆ. ಈವನ್ ಅಮೆರಿಕವೂ ಕೂಡ ಹೇಳ್ತಾ ಇದೆ ಭಾರತಕ್ಕೆ ಉಗ್ರರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತಹ ಹಕ್ಕಿದೆ ಅಂತ. ಆದರೆ ಒಂದು ಲಾರ್ಜರ್ ಕಾನ್ಫ್ಲಿಕ್ಟ್ಗೆ, ಒಂದು ದೀರ್ಘಕಾಲೀನ ಯುದ್ಧಕ್ಕೆ ಹೋಗಬಾರದು ಅಂತ ಅಮೆರಿಕ ಮಾತನಾಡ್ತಾ ಇದೆ. ಇವತ್ತು ಜೈಶಂಕರ್ ಅವರು ನಿನ್ನೆ ಮಾತನಾಡ್ತಾ ಇದ್ರು, ನಮಗೆ ನಮ್ಮ ಜೊತೆಗಿರುವಂತಹ ದೇಶಗಳು ಪಾರ್ಟ್ನರ್ಸ್ ಬೇಕಾಗಿದೆ, ನಮಗೆ ಪ್ರೀಚರ್ಸ್ ಬೇಡ ಅಂತ. ನಮಗೆ ಪಾರ್ಟ್ನರ್ಸ್ಗಳ ಅಗತ್ಯ ಇದೆ, ಉಪದೇಶ ಮಾಡುವವರ ಅಗತ್ಯ ಇಲ್ಲ ಅಂತ ನೇರವಾಗಿ ಯುರೋಪಿಯನ್ ಮತ್ತು ಅಮೆರಿಕನ್ ದೇಶಗಳನ್ನು ಗುರಿಯಾಗಿಸಿಕೊಂಡು ಜೈಶಂಕರ್ ಮಾತನಾಡಿದ್ದಾರೆ. ಇದೆಲ್ಲವೂ ಕೂಡ ಭಾರತದ ಯುದ್ಧ ಸನ್ನದ್ಧತೆ ಮತ್ತು ಪಾಕಿಸ್ತಾನದಲ್ಲಿ ಇರುವಂತಹ ಡೆಸ್ಪರೇಷನ್ ಎಲ್ಲವೂ ನೋಡಿದ್ರೆ ಭಾರತ ಒಂದು ನಿರ್ಣಾಯಕ ಯುದ್ಧಕ್ಕೆ ಸಜ್ಜಾಗ್ತಾ ಇದೆ ಅಂತ. ಈ ಹಿಂದೆ 2016 ಮತ್ತು 2019ರಲ್ಲಿ ಉರಿ ದಾಳಿ ಮತ್ತು ಪುಲ್ವಾಮಾ ದಾಳಿಯಾದ ನಂತರ ಈ ಮಟ್ಟದ ಯುದ್ಧ ಸನ್ನದ್ಧತೆ ಆಗಿರಲಿಲ್ಲ. 2016ರ ಉರಿ ದಾಳಿ ನಂತರ ಸರ್ಜಿಕಲ್ ಸ್ಟ್ರೈಕ್ ಆಗಿತ್ತು. 19ರ ಪುಲ್ವಾಮಾ ದಾಳಿಯ ನಂತರ ಏರ್ ಸ್ಟ್ರೈಕ್ ಮಾಡಲಾಗಿತ್ತು ಬಾಲಾಕೋಟ್ನ ಮೇಲೆ. ಈಗ ಮೂರು ಪಡೆಗಳು ಕಳೆದ 11 ದಿನಗಳಿಂದ ನಿರಂತರವಾದ ಯುದ್ಧ ಸನ್ನದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾವೆ. ಸೀರೀಸ್ ಆದಂತಹ ಮೀಟಿಂಗ್ಗಳಾಗ್ತಾ ಇದ್ದಾವೆ. ಇವೆಲ್ಲವನ್ನೂ ನೋಡಿದ್ರೆ ಪಾಕಿಸ್ತಾನದ ವಿರುದ್ಧ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವಂತಹ ಉಗ್ರ ನೆಲೆಗಳ ವಿರುದ್ಧ ಭಾರತ ಒಂದು ನಿರ್ಣಾಯಕ ಕ್ರಮವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಅದು ಯಾವಾಗ, ಎಲ್ಲಿ, ಹೇಗೆ ಅನ್ನೋದಷ್ಟೇ ಗೊತ್ತಾಗಬೇಕಾಗಿದೆ. ಯುದ್ಧಕ್ಕೆ ಬೇಕಿರುವಂತಹ ಅಗತ್ಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಇದರ ಮಧ್ಯೆ ಪಾಕಿಸ್ತಾನ ಅವಲಂಬಿತ ಆಗಿರೋದು ಯಾವುದರ ಮೇಲೆ? ಸಿಂಧು ನದಿಯ ಮೇಲೆ. ಸಿಂಧು ನದಿ ಭಾರತದಿಂದ ಪಾಕಿಸ್ತಾನಕ್ಕೆ ಹರಿಯುತ್ತೆ. ಸಿಂಧು ನದಿ ಮತ್ತು ಸಿಂಧು ನದಿಯ 5 ಉಪನದಿಗಳು ಭಾರತದಿಂದ ಹಾದು ಪಾಕಿಸ್ತಾನಕ್ಕೆ ಹೋಗ್ತವೆ. ಇಡೀ ಪಾಕಿಸ್ತಾನ ನಂಬಿರುವುದು ಸಿಂಧು ನದಿಯ ನೀರನ್ನು. 80% ಪಾಕಿಸ್ತಾನದ ಕೃಷಿ ಅವಲಂಬಿತ ಆಗಿರೋದು ಸಿಂಧು ನದಿಯ ಆಧಾರದ ಮೇಲೆ. 40% ಉದ್ಯೋಗ ಡಿಪೆಂಡೆಂಟ್ ಆಗಿರೋದು ಸಿಂಧು ನದಿಯ ಆಧಾರದ ಮೇಲೆ. ಭಾರತ ಸಿಂಧು ನದಿಯ ಒಪ್ಪಂದವನ್ನು ರದ್ದು ಮಾಡ್ತೀವಿ ಅಂತ ಹೇಳ್ತು, ಅಂದರೆ ನೀರನ್ನು ನಿಲ್ಲಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ ಅಂತ. ಒಂದೇ ಒಂದು ಡ್ರಾಪ್ ಸಿಂಧು ನದಿಯ ನೀರು ಪಾಕಿಸ್ತಾನಕ್ಕೆ ಹರಿಯದಂತೆ ಮಾಡೋದಕ್ಕೆ ಭಾರತದಿಂದ ಸಾಧ್ಯ ಆಗುತ್ತಾ? ಸದ್ಯದ ಮಟ್ಟಿಗೆ ಅದು ಅಸಾಧ್ಯ. ಆದರೆ ಈಗ ಇರುವಂತಹ ನೀರನ್ನು ತಕ್ಷಣದ ಮಟ್ಟಿಗೆ ಹಿಡಿದಿಡುವಂತಹ ಪ್ರಯತ್ನವನ್ನು ಭಾರತ ಮಾಡ್ತಾ ಇದೆ. ಈಗಾಗಲೇ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸಿಂಧು ನದಿ ಮತ್ತು ಸಿಂಧು ಉಪನದಿಗಳಿಗೆ ಸೇರಿದಂತೆ ಒಟ್ಟು 15 ಡ್ಯಾಮ್ಗಳಿದ್ದಾವೆ. ಜೊತೆಗೆ ಇನ್ನೊಂದಷ್ಟು 12 ಹೈಡ್ರಾಲಿಕ್ ಪವರ್ ಡ್ಯಾಮ್ಗಳಿದ್ದಾವೆ. 6 ನಿರ್ಮಾಣ ಹಂತದಲ್ಲಿದ್ದಾವೆ. ಯಾವ ನಿರ್ಮಾಣ ಹಂತದ ಯೋಜನೆಗಳಿದ್ದಾವೆ ಅವನ್ನು ತಕ್ಷಣಕ್ಕೆ ಪೂರ್ಣಗೊಳಿಸಬೇಕು ಅಂತ ಈಗಾಗಲೇ ಮೋದಿ ಸರ್ಕಾರ ಸೂಚನೆಯನ್ನು ಕೊಡಲಾಗಿದೆ. ಇವತ್ತು ಬಾಗ್ಲಿಹಾರ್ ಡ್ಯಾಮ್ನಿಂದ ಪಾಕಿಸ್ತಾನಕ್ಕೆ ಹರಿದು ಹೋಗ್ತಿದ್ದಂತಹ ನೀರನ್ನು ನಿಲ್ಲಿಸುವಂತಹ ನಿರ್ಧಾರವನ್ನು ಭಾರತ ಸರ್ಕಾರ ಮಾಡಿದೆ. ಇದರ ಪರಿಣಾಮ ಪಾಕಿಸ್ತಾನದ ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯದ ಮೇಲಾಗುತ್ತೆ. ಯಾಕಂದರೆ ಸಿಂಧೂ ನದಿಯ ನೀರಿನ ಮೇಲೇ ಅವಲಂಬಿತ ಆಗಿರುವಂತಹ ಕಾರಣದಿಂದಾಗಿ ಅಲ್ಲಿ ಪರಿಣಾಮ ಆಗುತ್ತೆ. ಜೊತೆಗೆ ಕಿಶನ್ ಗಂಗಾ ಡ್ಯಾಮ್ ಇದೆ. ಕಿಶನ್ ಗಂಗಾ ಮತ್ತು ಬಾಗ್ಲಿಹಾರ್ ಈ 2 ಡ್ಯಾಮ್ಗಳಲ್ಲಿ ಭಾರತ ನೀರು ಸಂಗ್ರಹಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಮತ್ತು ಪಾಕ್ ಮಧ್ಯೆ ವಿವಾದ ಇತ್ತು. ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ಈ ವಿವಾದವನ್ನು ಬಗೆಹರಿಸಬೇಕು ಅಂತ ಪಾಕಿಸ್ತಾನ ಪ್ರಯತ್ನ ಮಾಡ್ತಾ ಇತ್ತು. ಈಗ ಸಿಂಧೂ ನದಿ ಒಪ್ಪಂದವನ್ನೇ ಭಾರತ ರದ್ದು ಮಾಡಿರೋ ಹಿನ್ನೆಲೆಯಲ್ಲಿ, ಅಂದರೆ ಅದನ್ನು ಅಮಾನತಿನಲ್ಲಿ ಇಟ್ಟಿರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಒಪ್ಪಂದವನ್ನು ಅನುಸರಿಸಬೇಕಾದಂತಹ ಅಗತ್ಯ ಇಲ್ಲ. ಭಾರತ ತನ್ನ ಇಚ್ಛೆಗೆ ಅನುಗುಣವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಈಗ ಬಾಗ್ಲಿಹಾರ್ ಡ್ಯಾಮ್ನಿಂದ ನೀರು ಹರಿಯುವಂತಹ ಪ್ರಯತ್ನವನ್ನು ತಡೆ ಹಿಡಿಯಲಾಗಿದೆ. ಮುಂದಿನ ದಿನಗಳಲ್ಲಿ
ಕಿಶನ್ ಗಂಗಾದಿಂದಲೂ ಕೂಡ ಈ ರೀತಿಯ ನಿರ್ಧಾರ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಆದರೆ ಹೆಚ್ಚುವರಿಯಾಗಿ ನೀರು ಬಂದರೆ ಅದನ್ನು ಸಂಗ್ರಹಿಸಿಡುವಂತಹ ಸಾಮರ್ಥ್ಯ ನಮ್ಮ ಬಳಿ ಇಲ್ಲ. ಹಾಗಾಗಿ ಹೆಚ್ಚುವರಿ ನೀರು ಹರಿದು ಹೋಗೇ ಹೋಗುತ್ತೆ. ಆದರೆ ಮುಂದಿನ ದಿನಗಳಲ್ಲಿ ಕೆಲವು ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಬೇಕು ಅಂತ, ಒಂದೇ ಒಂದು ಡ್ರಾಪ್ ಕೂಡ ಪಾಕಿಸ್ತಾನಕ್ಕೆ ಹೋಗಬಾರ್ದು ಅಂದರೆ ಏನು ಮಾಡಬೇಕು? ಬಾಕ್ರಾ ಅನ್ನುವಂತಹ ಜಲಾಶಯ ಇಡೀ ಸಿಂಧೂ ನದಿ ಮತ್ತು ಉಪನದಿಗಳಿಗೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಜಲಾಶಯ. ಬಾಕ್ರಾ ನಂಗಲ್ 2 ಜಲಾಶಯಗಳು ಬರುತ್ತೆ, ಅದರಲ್ಲಿ ಬಾಕ್ರಾ ದೊಡ್ಡದು. ಆ ರೀತಿಯ 20 ಜಲಾಶಯಗಳು ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಿರ್ಮಾಣ ಆದರೆ ಮಾತ್ರ ಪಾಕಿಸ್ತಾನಕ್ಕೆ ಹರಿದು ಹೋಗುವಂತಹ ನೀರನ್ನು ಸಂಪೂರ್ಣವಾಗಿ ನಿಲ್ಲಿಸಬಹುದು. ಆದರೆ ಈ ಹಂತದಲ್ಲಿ ಲಭ್ಯವಿರುವಂತಹ ನೀರನ್ನು ಪಾಕಿಸ್ತಾನಕ್ಕೆ ಹರಿದು ಹೋಗದಂತೆ ತಡೆದ್ರೆ ಪಾಕಿಸ್ತಾನದ ಮೇಲೆ ಒಂದಷ್ಟು ಪ್ರೆಷರನ್ನು ಬಿಲ್ಡ್ ಮಾಡುವಂತಹ ಪ್ರಯತ್ನ ಆಗುತ್ತೆ ಅಂತ. ಪಾಕಿಸ್ತಾನ ಈಗ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧ ನಡೆದೇ ಬಿಟ್ಟರೆ ಭಾರತದ ವಿರುದ್ಧ ಯುದ್ಧ ಮಾಡುವಷ್ಟು ಸಾಮರ್ಥ್ಯ ಪಾಕಿಸ್ತಾನದ ಬಳಿ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಇದೆ. ಒಂದು ಡಿಫೆನ್ಸ್ ಮೂಲಗಳು ಹೇಳುವಂತಹ ಪ್ರಕಾರ ಪಾಕಿಸ್ತಾನ 7 ದಿನಗಳಿಗಷ್ಟೇ ಯುದ್ಧ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ. 7 ದಿನಗಳಾದ ನಂತರ ಪಾಕಿಸ್ತಾನಕ್ಕೆ ಯುದ್ಧ ಮಾಡುವಂತಹ ಸಾಮರ್ಥ್ಯವೇ ಇಲ್ಲ ಅಂತ. ಹಾಗಾಗಿ ಯುದ್ಧವನ್ನು ಹೇಗಾದರೂ ಮಾಡಿ ತಡಿಬೇಕು ಅಂತ ಪಾಕಿಸ್ತಾನ ನಮ್ಮ ಹತ್ರ ಅಣ್ವಸ್ತ್ರ ಇದೆ, ನಾವು ರೆಡಿ ಇದ್ದೀವಿ, ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದೆ. ಎಲ್ಲ ಪ್ರಯತ್ನಗಳು ಒಂದು ಕಡೆ ಪಾಕಿಸ್ತಾನ ಮಾಡ್ತಾ ಇದೆ, ಮತ್ತೊಂದು ಕಡೆ ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಧರ್ಮಗುರುಗಳು ನಾವು ಭಾರತದ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳ್ತಿದ್ದಾರೆ. ಯಾಕೆ ಪಾಕಿಸ್ತಾನದ ನೆಲದಲ್ಲೇ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತೀವಿ ಅಂತ ಭಾರತ ಮುಂದಾದಾಗ ನಾವು ಪಾಕಿಸ್ತಾನದ ವಿರುದ್ಧ ನಿಲ್ತೀವಿ ಅಂತ ಖೈಬರ್ ಪಖ್ತೂನ್ಖ್ವಾದ ಪಶ್ತೂನಿಗಳು ಮಾತನಾಡ್ತಾ ಇದ್ದಾರೆ. ಪಶ್ತೂನಿಗಳು ಖೈಬರ್ ಪಖ್ತೂನ್ಖ್ವಾ ಇಡೀ ಪ್ರಾಂತ್ಯ ಅಫ್ಘಾನಿಸ್ತಾನಕ್ಕೆ ಸೇರಬೇಕು ಅನ್ನುವಂತಹ ವಾದವನ್ನು ಪಶ್ತೂನಿಗಳು ಮುಂದಿಡ್ತಿದ್ದಾರೆ. ಮತ್ತು ಪಶ್ತೂನಿ ಬುಡಕಟ್ಟು ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಂಡು ಪಾಕಿಸ್ತಾನದ ಸರ್ಕಾರಗಳು ಅವರ ಮೇಲೆ ನಿರಂತರವಾದಂತಹ ದೌರ್ಜನ್ಯ ಮಾಡಿದ್ದಾವೆ. ಆ ಕಾರಣಕ್ಕಾಗಿ ಒಂದು ವೇಳೆ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ರೆ ಪಶ್ತೂನಿ ಬುಡಕಟ್ಟು ಮಿಲಿಟೆಂಟ್ಗಳು ಪಾಕಿಸ್ತಾನದ ವಿರುದ್ಧ ಹೋರಾಟ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಈ ಎಲ್ಲ ಸಾಧ್ಯತೆಗಳ ಹಿನ್ನೆಲೆಯಲ್ಲಿ ಇವತ್ತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಡಿಫೆನ್ಸ್ ಸೆಕ್ರೆಟರಿಯವರ ನೇತೃತ್ವದಲ್ಲಿ ಒಂದು ಸಭೆ ಆಗ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಭಾರತ ಮಿಲಿಟರಿ ಕ್ರಮವನ್ನು ತೆಗೆದುಕೊಳ್ಳುವಂತಹ ಕೆಲಸ ಆಗಬಹುದು. ಅದೇನು ಘೋಷಣೆ ಮಾಡಿಕೊಂಡು ಯುದ್ಧಕ್ಕೆ ಹೋಗುವಂತಹ ಸಾಧ್ಯತೆ ಇಲ್ಲವೇ ಇಲ್ಲ. ಯಾವುದೋ ಒಂದು ಬೆಳಗಿನ ಜಾವ ಬ್ರೇಕಿಂಗ್ ನ್ಯೂಸ್ ಬರುವ ಸಾಧ್ಯತೆ ಇದೆ. ಶ್ವೇತಾ. ಎಸ್, ಥ್ಯಾಂಕ್ ಯು ಶಶಿಶೇಖರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.